Hello everyone, welcome to Sanmargha classes. Let us see question number 25 of chapter friction. Where are ball bearings used? How do they work? Ball bearings ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ? Ball bearings are used to reduce friction in rotating or sliding parts of machinery and are found in a wide range of applications, from everyday objects to complex industrial equipment. They work by replacing sliding friction with rolling friction, using small steel balls to allow for smooth, low friction rotation between two parts. ಇಲ್ಲಿ ಏನಾಗುತ್ತೆ, ಈ ತರ ಬಾಲ್ ಬೇರಿಂಗ್ ಅನ್ನ ಯೂಸ್ ಮಾಡೋದ್ರಿಂದ ವಿಚ್ ರೆಡ್ಯೂಸಸ್ ಫ್ರಿಕ್ಷನ್, ಸ್ಲೈಡಿಂಗ್ ಫ್ರಿಕ್ಷನ್ ಅನ್ನ ರೊಟೇಟಿಂಗ್ ಫ್ರಿಕ್ಷನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸಿ ದಿಸ್ ರೋಲಿಂಗ್ ಫ್ರಿಕ್ಷನ್ ಏನಿದೆ, ಇಟ್ ಈಸ್ ಲೆಸ್ ಕಂಪೇರ್ ಟು ಸ್ಲೈಡಿಂಗ್ ಫ್ರಿಕ್ಷನ್. ಸ್ಲೈಡಿಂಗ್ ಫ್ರಿಕ್ಷನ್ ಗಿಂತ ರೋಲಿಂಗ್ ಫ್ರಿಕ್ಷನ್ ಕಡಿಮೆ ಇರುತ್ತೆ. ಸೊ ಮಷಿನರಿ ಪಾರ್ಟ್ಗಳಲ್ಲೆಲ್ಲ ಬಾಲ್ ಬೇರಿಂಗ್ ಅನ್ನ ಯೂಸ್ ಮಾಡಿರ್ತಾರೆ, ವಿಚ್ ರೆಡ್ಯೂಸಸ್ ಫ್ರಿಕ್ಷನ್. ಫ್ರಿಕ್ಷನ್ ರೆಡ್ಯೂಸ್ ಆದ್ರೆ ಹೀಟ್ ಜನರೇಟೆಡ್ ವಿಲ್ ಬಿ ಲೋ, ದಸ್ ಮಷಿನ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ನಾವು ಈಗ ಇಲೆಕ್ಟ್ರಿಸಿಟಿಯನ್ನ ಸಪ್ಲೈ ಮಾಡಿದೀವಿ, ಎಲ್ಲದೂ ಹೀಟ್ ಆಗಿ ಕನ್ವರ್ಟ್ ಆಗ್ತಾ ಕುತ್ಕೊಂಡ್ರೆ ನಮಗ್ ವರ್ಕ್ ಮಾಡೋರು ಯಾರು ಅಲ್ವಾ? ಹಾಗಾಗಿ ಅದು ಎಫಿಷಿಯನ್ಸಿ ಮಷೀನ್ ಇಂದ ಜಾಸ್ತಿ ಮಾಡುತ್ತೆ, ಹೀಟ್ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡುತ್ತೆ ಬೈ ರೆಡ್ಯೂಸಿಂಗ್ ಫ್ರಿಕ್ಷನ್. ದಸ್ ball bearings are used to reduce friction in rotating or sliding parts of machinery and are found in a wide range of application, from everyday objects to complex industrial equipment ಅಂತ ಹೇಳ್ತೀವಿ. ಥ್ಯಾಂಕ್ ಯು. Retaking question number 25. Hello everyone, welcome to Sanmargha classes. Let us see question number 25 of chapter friction. Where are ball bearings used? How do they work? Ball bearings ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ, ಹೇಗದು ವರ್ಕ್ ಆಗುತ್ತೆ ಅಂತ ಕೇಳಿದ್ದಾರೆ. Ball bearings are used to reduce friction in rotating or sliding parts of machinery and are found in a wide range of applications, from everyday objects to complex industrial equipment. They work by replacing sliding friction with rolling friction, using small steel balls to allow for smooth, low friction rotation between two parts. ಈ ರೀತಿ ಇದನ್ನ ಬಾಲ್ ಬೇರಿಂಗ್ ಅಂತ ಕರೀತಾರೆ. ದಿಸ್ ರೆಡ್ಯೂಸಸ್ ಫ್ರಿಕ್ಷನ್. ಇಲ್ಲಿ ಸ್ಲೈಡಿಂಗ್ ಫ್ರಿಕ್ಷನ್ ಆಗ್ತಿತ್ತಲ್ಲ, ಅದನ್ನ ರೋಲಿಂಗ್ ಫ್ರಿಕ್ಷನ್ ಆಗಿ ಮಾಡಿರ್ತದೆ. ಯು ನೋ ದ್ಯಾಟ್ ರೋಲಿಂಗ್ ಫ್ರಿಕ್ಷನ್ ಈಸ್ ಲೆಸ್ ದ್ಯಾನ್ ಸ್ಲೈಡಿಂಗ್ ಫ್ರಿಕ್ಷನ್. ಸ್ಲೈಡಿಂಗ್ ಫ್ರಿಕ್ಷನ್ ಅಂದ್ರೆ ಏನು, ಒಂದ್ ಸರ್ಫೇಸ್ ಮೇಲೆ ಇನ್ನೊಂದ್ ಸರ್ಫೇಸ್ ಸ್ಲೈಡ್ ಆಗ್ತಾ ಇದ್ರೆ ಅಲ್ಲೇನ್ ಫ್ರಿಕ್ಷನ್ ಇರುತ್ತೆ, ಅದನ್ನ ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಒಂದ್ ಆಬ್ಜೆಕ್ಟ್ ಇನ್ನೊಂದ್ ಸರ್ಫೇಸ್ ಮೇಲೆ ರೋಲ್ ಆಗ್ತಾ ಹೋಗ್ತಾ ಇದ್ರೆ ಅವಾಗ ಅಲ್ಲಿ ರೋಲಿಂಗ್ ಫ್ರಿಕ್ಷನ್ ಇರುತ್ತೆ, ರೋಲಿಂಗ್ ಫ್ರಿಕ್ಷನ್ ಕಡಿಮೆ ಇರುತ್ತೆ. ಸೊ ಇಫ್ ಫ್ರಿಕ್ಷನ್ ಇಸ್ ಲೆಸ್, ಇಟ್ ಜನರೇಟೆಡ್ ವಿಲ್ ಬಿ ಲೆಸ್ ಅಂಡ್ ಮಷೀನ್ efficiency will be more. ಹಾಗಾಗಿ ball bearings are used to reduce friction in rotating or sliding parts of machinery ಅಂತ ಹೇಳ್ತೀವಿ. This allow for smooth, low friction rotation between two parts. ಈಗ ಹೇಗೆ ವೆಹಿಕಲ್ಸ್ ಅಲ್ಲಿ ಸರ್ಕ್ಯುಲರ್ ವೀಲ್ಸ್ ಅನ್ನ ಯೂಸ್ ಮಾಡ್ತಾರೆ, ಅದೇ ತರ ಬ್ಯಾಗ್, ಲಗೇಜ್ ಬ್ಯಾಗ್ ಅಲ್ಲಿ ವೀಲ್ ಅನ್ನ ಯೂಸ್ ಮಾಡ್ತಾರೆ. ಯಾಕೆ? ಸ್ಲೈಡಿಂಗ್ ಫ್ರಿಕ್ಷನ್ ಅನ್ನ ರೋಲಿಂಗ್ ಫ್ರಿಕ್ಷನ್ ಆಗಿ ಕನ್ವರ್ಟ್ ಮಾಡ್ಲಿ ಅನ್ನೋ ರೀಸನ್ಗೆ ಅಲ್ವಾ. ಸ್ಲೈಡಿಂಗ್ ಫ್ರಿಕ್ಷನ್ ಇದ್ರೆ ಜಾಸ್ತಿ ಎನರ್ಜಿ ಕೊಡ್ಬೇಕು ನಾವು, ಅದೇ ರೋಲಿಂಗ್ ಫ್ರಿಕ್ಷನ್ ಇದ್ರೆ ಫ್ರಿಕ್ಷನ್ ಕಡಿಮೆ ಇರುತ್ತೆ. ಸೊ ಕಡಿಮೆ ಎನರ್ಜಿಲಿ ನಾವು ಈಸಿಲಿ ಬ್ಯಾಗ್ ಎಲ್ಲ ತಳ್ಕೊಂಡು ಹೋಗ್ಬೋದು ಅಥವಾ ಎಳ್ಕೊಂಡು ಹೋಗ್ಬೋದು. ಅದೇ ತರ ಇಲ್ಲಿ ಮಷಿನರಿ ಪಾರ್ಟ್ಸ್ ನಡುವೆ ಸ್ಮೂತ್ ಮತ್ತೆ ಲೋ ಫ್ರಿಕ್ಷನ್ ರೊಟೇಷನ್ ಆಗ್ಲಿ ಅನ್ನೋದಕ್ಕೋಸ್ಕರ ಬಾಲ್ ಬೇರಿಂಗ್ಸ್ ಅನ್ನ ಯೂಸ್ ಮಾಡ್ತಾರೆ. ಥ್ಯಾಂಕ್ ಯು.